ಲೋಕಸಭಾ ಚುನಾವಣೆಗೆ ಎಚ್ಡಿಕೆ ಸ್ಪರ್ಧೆ ಬಹುತೇಕ ಫಿಕ್ಸ್. ಕೇಂದ್ರ ರಾಜಕೀಯದತ್ತ ಬರುವಂತೆ ಬಿಜೆಪಿ ಹೈಕಮಾಂಡ್ನಿಂದ ಆಹ್ವಾನ ಬಂದಿದೆ ಕುಮಾರಸ್ವಾಮಿ ಅವರಿಗೆ. ಈ ಹಿನ್ನೆಲೆಯಲ್ಲಿ ಮಂಡ್ಯದಿಂದ ಎಚ್ಡಿಕೆ ಕಣಕ್ಕಿಳಿಯಲು ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ. ಈಗಾಗಲೇ ಮಂಡ್ಯ ಕ್ಷೇತ್ರದ ಸಂಪೂರ್ಣ ಮಾಹಿತಿ ಪಡಿತಾ ಇದ್ದಾರೆ ಎಚ್ಡಿಕೆ. ಯಾಕೆಂದ್ರೆ ಮೊನ್ನೆ ಡೆಲ್ಲಿಗೆ ಹೋದಾಗ ಸೀಟ್ ಹಂಚಿಕೆ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ಇವರು 6 ಕ್ಷೇತ್ರಗಳಿಗೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ಕುಮಾರಸ್ವಾಮಿ ಅವರಿಗೆ ಒಂದು ಆಫರ್ ಕೊಟ್ಟಿದ್ದಾರೆ, ನೀವು MP ಎಲೆಕ್ಷನ್ ನಿಂತ್ಕೊಂಡ್ಬಿಡಿ, ಗೆದ್ದು ಬನ್ನಿ, ನೆಕ್ಸ್ಟ್ ನಮ್ಮದೇ NDA ಸರ್ಕಾರ ಬರುತ್ತೆ, ನಿಮ್ಮನ್ನ ಕೇಂದ್ರ ಮಂತ್ರಿ ಮಾಡ್ತೀವಿ ಅಂತೇಳಿ. ಕುಮಾರಸ್ವಾಮಿ ಅವರು ಇಲ್ಲ ಅಂದರು. ಆ ಸಂದರ್ಭದಲ್ಲಿ ನೋಡೋಣ ಅಂತೇಳಿ ನಿಖಿಲ್ ಆಗಲಿ ಅಥವಾ ನಾನಾಗಲಿ ಯಾರು ನಮ್ಮ ಕುಟುಂಬದಿಂದ ಸ್ಪರ್ಧೆ ಮಾಡಲ್ಲ ಲೋಕಸಭೆ ಚುನಾವಣೆಗೆ ಅಂತಂದ್ರು. ಆದರೆ ತೆರೆಮರೆಯಲ್ಲಿ ಕಸರತ್ತು ನಡೀತಾ ಇದೆ. ಮಂಡ್ಯ JDS ಮುಖಂಡರ ಜೊತೆ ಸಂಪರ್ಕದಲ್ಲಿದ್ದಾರೆ ಮಾಜಿ CM. 6 ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟಿದ್ದಾರೆ ದಳಪತಿಗಳು. ಈಗಾಗಲೇ ದೆಹಲಿಯಲ್ಲಿ ಬಿಜೆಪಿ ಹೈಕಮಾಂಡ್ ಜೊತೆ ಮಾತುಕತೆ ಆಗಿದೆ. ಸಂಕ್ರಾಂತಿ ವೇಳೆಗೆ ಅಧಿಕೃತವಾಗಿ ಕ್ಷೇತ್ರಗಳ ಬಗ್ಗೆ ಘೋಷಣೆ ಮಾಡುವಂತಹ ಸಾಧ್ಯತೆಗಳಿದ್ದಾವೆ. ಕುಮಾರಸ್ವಾಮಿ ಅವರು ಯಾಕೆ ಪದೇ ಪದೇ ಮಂಡ್ಯಕ್ಕೆ ಹೋಗ್ತಾ ಇದ್ದಾರೆ? 2 ತಿಂಗಳಲ್ಲಿ 7-8 ಬಾರಿ ಹೋಗ್ತಿದ್ದಾರೆ. ಸಣ್ಣ ಒಂದು ನಾಮಕರಣ ಕಾರ್ಯಕ್ರಮ ಅಥವಾ ಮದುವೆ ಕಾರ್ಯಕ್ರಮ, ಕಾರ್ಯಕರ್ತರದೇನೋ ಆಪ್ತರದೇನೋ ಒಂದು ಕಾರ್ಯಕ್ರಮ ಇದ್ದರೆ ಹೋಗಿ ಬರ್ತಾ ಇದ್ದಾರೆ. ಕಾರಣ ಈಗಲಿಂದಲೇ ಆಕ್ಟಿವ್ ಆಗಿ ಓಡಾಟ ನಡೆಸಿ 24ರ ಲೋಕಸಭೆ ಚುನಾವಣೆಯಲ್ಲಿ ಮಂಡ್ಯದಿಂದ ಅಖಾಡಕ್ಕೆ ಇಳಿಬೇಕು ಅನ್ನುವಂಥ ಪ್ಲಾನನ್ನು ಕುಮಾರಸ್ವಾಮಿ ಅವರು ಮಾಡ್ಕೊಳ್ತಾ ಇರ್ಬೋದು. ಯಾಕಂತ ಹೇಳಿದ್ರೆ ಈಗ ರಾಜ್ಯ ರಾಜಕಾರಣದಲ್ಲೂ ಕೂಡ ಅಷ್ಟೊಂದು ಆಕ್ಟಿವ್ ಆಗಲಿಕ್ಕೆ ಬೆಳವಣಿಗೆಗಳು ಪೂರಕವಾಗಿಲ್ಲ. ಯಾಕಂದರೆ ಸರ್ಕಾರ BJP ಇದು ಇಲ್ಲ, ಬಟ್ ಕಾಂಗ್ರೆಸ್ ಇರೋದ್ರಿಂದಾಗಿ ಅಷ್ಟೊಂದು ಆಸಕ್ತಿಯನ್ನು ತೋರಿಸ್ತಾ ಇಲ್ಲ ಕುಮಾರಸ್ವಾಮಿ ಅವರು. ಯಾಕಂದರೆ ಸದನದಲ್ಲೂ ಕೂಡ ನಾವು ಗಮನಿಸಿದ್ದೇವೆ. ಹಾಗಾಗಿ ಕೇಂದ್ರದಲ್ಲಿ ಗುರುಸ್ಕೊಂಡು ಬಿಡೋಣ ಅಂಥೇಳಿ ಒಂದು ರೀತಿ ತಂತ್ರಗಾರಿಕೆ ಹೆಣೆದಿರಬಹುದು. ಅದು ಮುಂದೆ ಪಕ್ಷಕ್ಕೆ ಅನುಕೂಲ ಆಗ್ಬೋದು. ಕೇಂದ್ರ ಸಚಿವರಾದ ಮೇಲೆ ಅಂದರೆ ಮುಂದಿನ ಭವಿಷ್ಯದ ಕನಸನ್ನು ಕುಮಾರಸ್ವಾಮಿ ಅವರು ಕಾಣ್ತಾ ಇರ್ಬೋದು. ಅದರ ಜೊತೆಗೆ BJP ನಾಯಕರ ಆ ಒಂದು ಆಹ್ವಾನ ಇದೆಲ್ಲವನ್ನು ನೋಡ್ತಾ ಇದ್ದರೆ ಕುಮಾರಸ್ವಾಮಿಯವರೇ ಬಹುತೇಕವಾಗಿ ಮಂಡ್ಯ ಅಭ್ಯರ್ಥಿ ಆಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಮತ್ತಷ್ಟು ಮಾಹಿತಿ LN ಸ್ವಾಮಿ ನೀಡ್ತಾರೆ. LN ಸ್ವಾಮಿ, ಈಗ ಕೇಂದ್ರ ನಾಯಕರಿಂದ ಆಹ್ವಾನ, ಮಂಡ್ಯದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿ ಕುಮಾರಸ್ವಾಮಿ ಅವರು ಓಡಾಟ ಇವೆಲ್ಲ ನೋಡ್ತಾ ಇದ್ದರೆ ಅವರೇ ಲೋಕಸಭಾ ಚುನಾವಣೆಯ ಅಭ್ಯರ್ಥಿ ಆಗ್ತಾರೆ ಅನ್ನೋದಕ್ಕೆ ಇವೆಲ್ಲ ಪುಷ್ಟಿ ಕೊಡ್ತಿದ್ದಾವ ಅಂತ? ಖಂಡಿತ ಪ್ರಭು, ಈಗಾಗಲೇ ಲೋಕಸಭಾ ಚುನಾವಣೆ ಸಿದ್ಧತೆಗೆ ಸಾಕಷ್ಟು ತಯಾರಿಗಳು ನಡೀತಾ ಇದೆ. ಅದರಲ್ಲೂ ಮೈತ್ರಿ ಮಾಡಿಕೊಂಡ ನಂತರ ಬಿಜೆಪಿ ಹಾಗೂ JDS ನಾಯಕರಲ್ಲಿ ಸಾಕಷ್ಟು ತಂತ್ರಗಳು, ರಣತಂತ್ರಗಳು ಕೂಡ ಶುರುವಾಗಿರುವಂತದ್ದು. ಈಗಾಗಲೇ ದೆಹಲಿ ಮಟ್ಟದಲ್ಲಿ ಬಿಜೆಪಿ ಹೈಕಮಾಂಡ್ ನ ಭೇಟಿ ಮಾಡಿದ್ದಾರೆ JDS ವರಿಷ್ಠರು. ಕ್ಷೇತ್ರಗಳ ಹಂಚಿಕೆಯ ಬಗ್ಗೆ ಕೂಡ ಬಹುತೇಕ ಫೈನಲ್ ಆಗಿದೆ. ಅಂದ್ರೆ 4ರಿಂದ 6 ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟಿರುವಂತಹ JDS ನಾಯಕರು 6 ಕ್ಷೇತ್ರಗಳನ್ನ ಬಿಟ್ಟುಕೊಡುವಂತೆ ಕೇಳಿದ್ದಾರೆ. ಹಾಗಾಗಿ ಇನ್ನೇನು ಅಧಿಕೃತ ಘೋಷಣೆ ಒಂದೇ ಬಾಕಿ ಇದೆ. ಯಾವ್ಯಾವ ಕ್ಷೇತ್ರಗಳನ್ನ ಬಿಟ್ಕೊಡ್ಬೇಕು ಎಂಬ ಅಧಿಕೃತ ಘೋಷಣೆ ಮಾತ್ರ ಬಾಕಿ ಇದೆ. ಅದು ಸಂಕ್ರಾಂತಿ ನಂತರ ಘೋಷಣೆ ಆಗುವ ಸಾಧ್ಯತೆಗಳು ಕೂಡ ಹೆಚ್ಚಿದೆ. ಯಾಕೆಂದ್ರೆ ಮೈತ್ರಿ ಆದ ನಂತರ ಅಲ್ಲಿ ಸ್ಥಳೀಯ ಮಟ್ಟದಲ್ಲಿ ಕಾರ್ಯಕರ್ತರನ್ನ ಒಗ್ಗೂಡಿಸೋದು, ಅಲ್ಲಿ ಇರುವಂತಹ ಒಂದು ಅಸಮಾಧಾನಗಳಿಗೆ ಫುಲ್ ಸ್ಟಾಪ್ ಹಾಕೋದು ಸೇರಿದಂತೆ ಸಾಕಷ್ಟು ಸವಾಲುಗಳು ಕೂಡ ಇದೆ. ಹಾಗಾಗಿ ಬಹುತೇಕ ಹೊಂದಾಣಿಕೆ ಕ್ಷೇತ್ರಗಳಲ್ಲಿ ಯಾವ ರೀತಿ ಒಂದು ಸವಾಲುಗಳನ್ನ ಎದುರಿಸಬೇಕು ಅನ್ನೋದು ಬಹಳ ಬೇಗ, ಅಂದ್ರೆ ಲೋಕಸಭಾ ಚುನಾವಣೆಗೆ ಪೂರ್ವಕ್ಕಿಂತ ಮುಂಚೆನೂ ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಹಾಕ್ಬೇಕಾಗುತ್ತೆ. ಹಾಗಾಗಿ ಮತ್ತೊಂದು ಬಹುಮುಖ್ಯವಾದಂತ ಒಂದು ವಿಚಾರ ಅಂದ್ರೆ ಕುಮಾರಸ್ವಾಮಿಯವರ ಲೋಕಸಭಾ ಚುನಾವಣೆ ಸ್ಪರ್ಧೆ ಸಾಕಷ್ಟು ಒಂದು ಕುತೂಹಲ ಮೂಡಿಸ್ತಾ ಇದೆ. ಈಗಾಗಲೇ ಕೇಂದ್ರ ನಾಯಕರಿಂದ ಆಹ್ವಾನ ಬಂದಿದೆ. ಹಾಗಾಗಿ ಯಾವ ಕ್ಷೇತ್ರದಿಂದ ನಿಲ್ಕೊಳ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಅದರಲ್ಲೂ ಮಂಡ್ಯ ಲೋಕಸಭಾ ಕ್ಷೇತ್ರ ಸಾಕಷ್ಟು ಕುತೂಹಲ ಮೂಡಿಸುತ್ತೆ ಮತ್ತೆ ಲೋಕಸಭಾ ಚುನಾವಣೆಯಲ್ಲಿ ಅನ್ನೋದು ಬಹುತೇಕ ಫಿಕ್ಸ್ ಆಗಿರುವಂತದ್ದು. ಅಂದ್ರೆ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಮಾಜಿ CM ಕುಮಾರಸ್ವಾಮಿ ಅಖಾಡಕ್ಕಿಳಿಯೋದು ಬಹುತೇಕ ಫಿಕ್ಸ್ ಆದಂತ ಕಾಣಿಸ್ತಾ ಇದೆ. ಇದಕ್ಕೆ ಪುಷ್ಟಿ ಕೊಡುವಂತೆ ಮಾಜಿ CM ಕುಮಾರಸ್ವಾಮಿ ಅವರು ಮಂಡ್ಯ ಜಿಲ್ಲೆ JDS ನಾಯಕರ ಸಂಪರ್ಕದಲ್ಲಿರೋದು, ಅಲ್ಲಾಗುತ್ತಿರುವಂತ ಒಂದು ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಸಂಪೂರ್ಣವಾದಂತ ಒಂದು ಮಾಹಿತಿ ಪಡಿತಾ ಇರೋದು. ಜೊತೆಗೆ ಅಲ್ಲಿನ ಮುಖಂಡರು ಹಾಗೂ ಕಾರ್ಯಕರ್ತರ ಹಾಗೂ ನಾಯಕರ ಸಂಪರ್ಕದಲ್ಲಿರುವಂತಹ ಮಾಜಿ CM ಕುಮಾರಸ್ವಾಮಿಯವರು ಅಲ್ಲಿ ಯಾವ ರೀತಿ ಸ್ಪರ್ಧೆ ಮಾಡಿದ್ರೆ ಏನೆಲ್ಲ ಲಾಭ ನಷ್ಟಗಳು ಅನ್ನೋ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ ಎಂಬ ವಿಚಾರ ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಅಂದ್ರೆ ಕೇಂದ್ರ ಬಿಜೆಪಿ ನಾಯಕರ ಒಂದು ಆಹ್ವಾನ ಹಾಗೂ ಮಂಡ್ಯ ಲೋಕಸಭಾದಿಂದ ಚುನಾವಣೆ ಸ್ಪರ್ಧೆ ಎರಡೂ ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಈಗ ಜೊತೆಗೆ
ಮಂಡ್ಯ ಸ್ಥಳೀಯ ನಾಯಕರ ಜೊತೆ ಒಂದು ಮಾತುಕತೆ ನಡೆಸಿ ಸಂಪೂರ್ಣ ಮಾಹಿತಿಯನ್ನ ಪಡೆದು ಅಲ್ಲಿ ಯಾವ ರೀತಿ ಒಂದು ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಬಿಜೆಪಿ ನಾಯಕರನ್ನ ಯಾವ ರೀತಿ ಒಂದು ಹೊಂದಾಣಿಕೆ ಮಾಡ್ಕೊಳ್ಬೇಕು ಎಂಬ ವಿಚಾರದ ಬಗ್ಗೆ ಈಗಾಗಲೇ ಎಲ್ಲವನ್ನೂ ಕೂಡ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು. ಹಾಗಾಗಿ ಮಂಡ್ಯ ಲೋಕಸಭಾ ಚುನಾವಣೆ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಜೊತೆಗೆ ಈಗಾಗಲೇ ಕ್ಷೇತ್ರಗಳ ಹಂಚಿಕೆ ಆದಂತ ಸಂದರ್ಭದಲ್ಲಿ ಅಲ್ಲಿ ನಾಯಕರನ್ನು ಕಣಕ್ಕೆ ಇಳಿಸುವುದು ಸೇರಿದಂತೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಒಂದು ಅಖಾಡಕ್ಕೆ ಮಂಡ್ಯ ಲೋಕಸಭಾ ಅಖಾಡಕ್ಕೆ ಸ್ಪರ್ಧೆ ಮಾಡೋದು ಸಾಕಷ್ಟು ಒಂದು ಕುತೂಹಲ ಮೂಡಿಸ್ತಾ ಇದೆ ಪ್ರಭು. ಥ್ಯಾಂಕ್ ಯು ಎಲ್ ಎನ್ ಸ್ವಾಮಿ ಮಾಹಿತಿಗಾಗಿ.